ಸರ್ ಏನು ಮೇಡಮ್ ಜೀವನ ಸುಧಾರಿಸ್ತಾ ಇದೆಯಾ? ಸುಧಾರಿಸ್ತಾ ಇದೀವಲ್ಲ ಮೇಡಮ್, ಏನು ಮಾಡ್ತೀರಾ, ವಿಧಿ ಇಲ್ಲಲ್ಲ, ಸುಧಾರಿಸ್ಲೇಬೇಕು. ನೋಡಿ ಎಷ್ಟೊತ್ತಿಂದ ನೀವು ನಿಂತಿದ್ದೀರಾ? ಇಲ್ಲ, ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಇವತ್ತು ಕ್ಯೂ. ಬಂದು ನಾನು ಒಂದು ಅರ್ಧ ಗಂಟೆ ಆಯ್ತು ಇವಾಗ. ಓಕೆ ಅಲ್ವಾ ಸರ್? ಈಗ ಇಷ್ಟಾದ್ರೆ ಓಕೆ ಅಲ್ವಾ? ಇದು ಎಲ್ಲ ಕಡೆ ಸಿಕ್ಕಿದ್ರೆ ಪರವಾಗಿಲ್ಲ, ಬೇರೆ ಕಡೆ ಇದೆ ರೇಟ್ ಜಾಸ್ತಿ, ಎಷ್ಟು? 120 125 ಹಂಗಿದೆ. ಇಲ್ಲಿ 90 ರೂಪಾಯಿ ಇದೆ, ಅದರಿಂದ ಸ್ವಲ್ಪ ಇದಾಗ್ತಾ ಇದೆ. ಓಕೆ, ನೀವೆಲ್ಲಿರೋದು ಸರ್? ನಾವಿರೋದು ಕೃಷ್ಣನಪಳ್ಳಿ NGF ಬೈಪ್ನಲ್ಲಿ ಹತ್ರ. ಓಕೆ, ಅಲ್ಲಿಂದ ಈ ಕಡೆಗೆ ಬಂದ್ರಾ? ಬಾಡಿಗೆ ಬಂದರೆ ಇಲ್ಲಿ ಬಿಟ್ಬಿಟ್ಟು ಗ್ಯಾಸ್ ಇರುವ ಟೈಮೆಲ್ಲ ಹಾಕೊಳ್ಬೇಕಲ್ಲ, ಇಲ್ಲಾಂದ್ರೆ ಓಡ್ಸೋಕ್ಕಾಗಲ್ಲ. ಫುಲ್ ಟ್ಯಾಂಕಾ? ಫುಲ್ ಟ್ಯಾಂಕ್ ಮಾಡ್ಸೋಕೆ ದುಡ್ಡು ಬೇಕಲ್ಲ ಮೇಡಮ್. ಒಂದು 500 600 ಬೆಳಗ್ಗೆಯಿಂದ 250 ರೂಪಾಯಿ ಬಾಡಿಗೆ ಒಂದೇ ಹೊಡೆದಿರೋದು. ಗಾಡಿ ಎತ್ತಿದ್ದು 10 ಗಂಟೆಗೆ ಒಂದು ಬಾಡಿಗೆ ಹೊಡೆದಿದ್ರು, ಬಂದು ಫಸ್ಟ್ ಗ್ಯಾಸ್ ಹಾಕೋಣ ಅಂತ ಬಂದು ನಿಂತ್ಕೊಂಡಿದ್ವಿ. ಏನು ಇವಾಗ ಏನು ತೊಂದರೆ ಇಲ್ಲ ಬಿಡಿ, ಆರಾಮಾಗಿ ಸಿಗ್ತಾ ಇದೆ. ಆರಾಮ್ಗೆ ಅದೇ ಹೇಳ್ತಾರೋದು, ಎಲ್ಲ ಕಡೆ ಒಂದೇ ರೇಟ್ ಆಗಿಬಿಟ್ರೆ ತೊಂದರೆ ಇರಲ್ಲ ಆಟೋದವ್ರಿಗೆ. ಅದು ಏನಾಗ್ತಾ ಇದೆ ಅಂದರೆ ಒಂದೊಂದು ಜಾಗದಲ್ಲಿ ಅವ್ರು ಇಷ್ಟಕ್ಕೆ ರೇಟ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ತೀರಾ, ಯಾರನ್ನ ಕೇಳೋದು, ಯಾರು ಬಂದು ಇದು ಮಾಡ್ತಾ ಇಲ್ಲ ನನಗೆ. ನಾವು ಕೇಳಲ್ಲ, ಯಾರು ಮಿನಿಸ್ಟ್ರು ಬರೋಲ್ಲ, ಯಾರೂ ಬರೋಲ್ಲ. ಅವರ ಕಾರಲ್ಲಿ ಓಡಾಡ್ತಾರೆ, ಇದು ಮಾಡ್ತಾರೆ. ಏನು ಮಾಡ್ತೀರಾ, ಅವ್ರನ್ನ ನಾವು ಕೇಳೋಕ್ಕಾಗುತ್ತಾ? ಕೇಳೋಕ್ಕಾಗಲ್ಲ. ಏನು ಮಾಡ್ತೀರಾ? ಸರ್ಕಾರ ನೋಡ್ಕೊಳ್ತಾ ಇರೋದು ಅವರೇ ಆದ್ಮೇಲೆ ಅವ್ರು ಹೇಳ್ತಾರೆ, ಮೋದಿ ಅವ್ರ ಬಗ್ಗೆ ಹೇಳ್ತಾರೆ. ಮೋದಿ ಅವ್ರ ಬಗ್ಗೆ ಹೇಳಿದ್ರೆ ಇವ್ರು ಏನು ಮಾಡ್ತಾರೆ, ಇಲ್ಲಿ ಇದ್ಕೊಂಡು ಇವರು ಇದು ಮಾಡ್ಬೇಕಲ್ಲ. ಎಲ್ಲ ಬಂಕಲ್ಲಿ ಒಂದೇ ರೇಟ್ ಫಿಕ್ಸ್ ಮಾಡಬೇಕಲ್ಲ, ಮಾಡ್ತಾ ಇಲ್ಲ. ಯಾರು ಕೇಳೋರಿಲ್ಲ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಇವಾಗ ಮನೆಗೆ ಎಲ್ಲ ತಗೊಂಡು ಹೋಗ್ಬೋದು. ಎಲ್ಲ ಎಲ್ಲಿ ತಗೊಂಡು ಹೋಗ್ತೀರಾ? ಇವಾಗ 500 ರೂಪಾಯಿಗೆ ಹಾಕಿದ್ರೆ ಓಡಿಸೋಷ್ಟರಲ್ಲಿ ತಿರ್ಗಾ ನಾಳೆ ಬೆಳಗ್ಗೆ ತಿರ್ಗಾ ಬಂದು ಹಾಕ್ಸ್ಲೇಬೇಕು ನಾವು. ಅದೇ ತೊಂದರೆ ಆಗ್ತಾರೆ. ರೇಟ್ ಕಡಿಮೆ ಆದ್ರೆ ಪರವಾಗಿಲ್ಲ, ನನಗೆ ಮುಂಚೆ ಥರ ರೇಟ್ ಕಡಿಮೆ ಆಗಿಲ್ಲ. ಅಲ್ಲ ಸರ್, ಮುಂಚೆ ಅಂತಾರ ಅಂತಂದ್ರೆ ಮುಂಚೆ ಎಷ್ಟಿತ್ತು? 52 ಇತ್ತು. ಓ, ನೀವು ಆ ಲೆವೆಲ್ಗೆ? ಹೌದು. ಇವಾಗ ಎಷ್ಟಿದೆ ನೋಡಿ ನೀವೇ, ಅರ್ಧಕ್ಕರ್ಧ ಮೈಲೇಜ್ ಬರಲ್ಲ ಈ ಗಾಡಿಗಳು. 15-16 ರೂಪಾಯಿ, 15-16 ಬರುತ್ತೆ ಮೈಲೇಜ್. ಏನು ಓಡಿಸೋದು? ಗ್ಯಾಸ್ ಸಿಗ್ತಿಲ್ಲ ಅಂತ ಹೇಳ್ತಾರೆ, ನೀವು 50 ರೂಪಾಯಿಗೆ ಬರಬೇಕು ಅಂದ್ರೆ. ನಾ 50 ರೂಪಾಯಿಗೆ ಬರ್ಬೇಕಂದ್ರೆ ಮೇಡಮ್, ಒಂದು 70 ಹಂಗ ತರ ಕಡಿಮೆ ಆದ್ರೂ ನಮ್ಗೂ ಸ್ವಲ್ಪ ಇದಾಗುತ್ತೆ. ಏನಾಗಿಲ್ಲ, ಏನ್ ಮಾಡ್ತೀರಾ ಹೇಳಿ ನೀವೇ? ಅದೇ ಗ್ಯಾಸ್ ಸಿಕ್ಕಿದ್ರೇನೆ ಓಡ್ಸಕ್ಕಾಗೋದು, ಇಲ್ಲಾಂದ್ರೆ ಮನೇಲೆ ಕುತ್ಕೊಳ್ಬೇಕು. ಮನೇಲಿ ಕುತ್ಕೊಂಡ್ರೆ ಯಾರು ಕೊಡೋರಿಲ್ಲ. ಏನ್ ಮಾಡ್ತೀರಾ? ಅಡಿಗೆ ಮಾಡೋಕೆ ದುಡ್ಡು ಬೇಕಲ್ಲ ಮೇಡಮ್. ನಾವು ಹೋಗಿ ಓಡಿಸ್ಕೊಂಡು ಹೋಗಿ ಕೊಟ್ರೇನೆ ಇದು ಮಾಡೋದು. ಚೆನ್ನಾಗಿ ನೋಡ್ಕೊಂತಾರೆ. ಅದೇ ಹೇಳಿದ್ರೆ ನಾವು ದುಡ್ಡು ಕೊಟ್ರಲ್ಲ, ದುಡ್ಡು ಕೊಡಿದ್ರೆ ಹೆಂಗ್ ಬರುತ್ತೆ? ಮನೆಗೆ ಚೆನ್ನಾಗಿ ಏನೋ ತಂದು ನೋಡೋರು ನೋಡ್ತಾರೆ ಮೇಡಮ್. ನೋಡಿದಿರೋ ಇರೋಕ್ಕಾಗಲ್ಲ, ಮನೇಲಿ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಏನಂದ್ರೆ ದುಡಿಬೇಕು, ದುಡಿದ್ರೆ ಅವತ್ತು ಜೀವನ ದುಡಿದ್ರೆ, ಇಲ್ಲಾಂದ್ರೆ ಇಲ್ಲ. ತುಂಬಾ ಕಷ್ಟ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ಆಟೋದವ್ರನ್ನ. ಏನು ಮಾಡೋಕೆ? ಈಗ ನೋಡಿ, ನಮ್ಮ ಭಾರತ್ ಪೆಟ್ರೋಲ್ ಬಂಕು, ವಿನಾಯಕ, ಮೈಸೂರು ರೋಡು 90 ರೂಪಾಯಿ ಇದೆ ಗ್ಯಾಸು. 90 ರೂಪಾಯಿಗೆ ಒಂದು ರೂಪಾಯಿ ಕಮ್ಮಿ ಇದೆ. ಎಲ್ಲ ಕಡೆ ಸ್ಯಾಟಲೈಟು 150, ಇನ್ನೂ ಒಂದು ಪಕ್ಕ ಬಂಕ್ ಇದೆ 125 ರೂಪಾಯಿ. ಇಲ್ಲಿ ಯಾವಾಗ ಎಷ್ಟೇಕಾಯ್ತು ಆವಾಗಿಂದ ಸೇಮ್ ರೇಟ್ ಇದೆ. ಯಾರಿಗಾನ ಬೇಕಂದರೆ ಬಂದು ಇಲ್ಲಿ ಹಾಕ್ಸಿ ನೋಡಿ. ಎಲ್ಲ ಕಡೆ ಏನೂ ಇಲ್ಲ, ಎಲ್ಲ ಕಡೆ ಇದ್ದದ್ದು ಎಲ್ಲ ಸ್ಟಾಪ್ ಆಗಿದೆ. ಗ್ಯಾಸ್ ಎಲ್ಲ ಇದೆ, ಬೇಕಾ ಅಂತ ಬೆಲೆ ಜಾಸ್ತಿ ಮಾಡ್ತಾಯಿದ್ದಾರೆ. ಗ್ಯಾಸ್ ಕೊಡ್ತಾಯಿಲ್ಲ. ಈ ಬಿಸಿಲಲ್ಲಿ 150 ರೂಪಾಯಿ ನಾವು ಗ್ಯಾಸ್ ಹಾಕ್ಕೊಂಡು ಏನು ಸಂಪಾದನೆ ಮಾಡೋದು ಹೇಳಿ? 4 ಲೀಟ್ರ್ ಗ್ಯಾಸ್ ಹಾಕಿದ್ರೆ 600 ರೂಪಾಯಿ. ನಾವು ಸುತ್ತದ್ದು ಎಷ್ಟು 1000 ಸುತ್ತರೆ 400 ರೂಪಾಯಿ ಮನೆಗೆ ತೊಗೊಂಡೋಗ್ಬೇಕಾ? ಹಾಕ್ಸಿದೆ. ಈಗ ಒಂದು ತಿಂಗಳು ಸಿಕ್ಕಿಲ್ಲ, ಹಾಕ್ಸಿದೆ. ಏನು ಮಾಡ್ತೀರಾ? ಮನೆಯದು ಜೀವನ ನಡೆಸಬೇಕಲ್ಲ, ಹಾಕ್ಸ್ಲೇಬೇಕು. 150 ರೂಪಾಯಿ ಅಂದ್ರೂ ಹಾಕ್ಸ್ಲೇಬೇಕು, 200 ರೂಪಾಯಿ ಅಂದ್ರೂ ಹಾಕ್ಸ್ಲೇಬೇಕು. ಏನು ಮಾಡ್ತೀರಾ? ನಮ್ಮ ಕಷ್ಟ ನಮಗೆ. ಯಾರ್ಯಾರು ಹೇಳ್ತಾರೆ ಒಂದು 15,000 ಹಾಕ್ಸ್ಬಿಡ್ತೀವಿ, ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ. ಮಂಗಳವಾರ ನೋಡೋಣ. ಮಂಗಳವಾರ ಏನು ಮೀಟಿಂಗ್ ಇದೆ ನಮ್ಮದು. ಎಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಇಕ್ತಾರೆ, ಎಲ್ಲಿ ಇಕ್ತಾರೆ ಗೊತ್ತಿಲ್ಲ. ಹಾಂ, ಮಂಗಳವಾರ ಇದೆ, ಇಲ್ಲಾಂದರೆ ಗುರುವಾರ ಇದೆ. ಎಲ್ಲ ನಮ್ಮ ಆಟೋ ಚಾಲಕರು ಎಷ್ಟು ಜನ ಇದ್ದೀವಿ ಎಲ್ಲರೂ ಸೇರ್ತೀವಿ. ಎಷ್ಟು ಜನ ಇದ್ದೀವಿ ಎಲ್ಲರೂ ಸೇರ್ತೀವಿ. ನೋಡೋಣ. ನಮಗೆ ಏನು ಹಾಕಿಲ್ಲ ಅಂದರೂ ನಮಗೆ ಬೇಡ ಕಾಸು. ನಮ್ಮ ಕಷ್ಟ, ನನ್ನ ದುಡ್ಡು. ನಮ್ಮ ಡಿಮ್ಯಾಂಡ್ ಏನಿಲ್ಲ, ಗ್ಯಾಸ್ ರೇಟ್ ಕಮ್ಮಿ ಮಾಡಲಿ ಸಾಕು. ಗ್ಯಾಸ್ ರೇಟ್ ಕಮ್ಮಿ ಮಾಡಲಿ. ಬೇಕಂದರೆ ಮೀಟ್ರ್ ರೇಟೂ ಬೇಕಂದರೆ ಒಂದು 10 ರೂಪಾಯಿ ಕಮ್ಮಿನೇ ಮಾಡಬೇಡಿ. ಮೀಟ್ರ್ ಬೆಲೆ ಕಮ್ಮಿ ಇದ್ರೇ ಅಲ್ಲ ಕಸ್ಟಮರ್ ನಮ್ಮ ಹತ್ರ ಬರೋದು ಅಲ್ಲ. ಅಷ್ಟೇ ನಾವು ಹೇಳ್ಕೊಳ್ತೀವಿ. ಗ್ಯಾಸ್ ರೇಟು ಕಮ್ಮಿ ಮಾಡಲಿ. ಈಗ ಮುಷ್ಕರ ಏನಕ್ಕೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಇವಾಗ ಗ್ಯಾಸ್ ಓಕೆ, ಈಗ ನಾರ್ಮಲ್ ಜೀವನಕ್ಕೆ ಬರ್ತಾ ಇದೆ. ಹಾಂ, ಈಗ
ನಾರ್ಮಲ್ ಆಗಿ ಬರ್ತಾ ಇದೆ ಈಗ ನಿಮ್ ಜೀವನ. ಹಾಂ ಇವಾಗ ಮೊದ್ಲಾದ್ರೆ 130 120 ಕೊಡ್ಬೇಕಾಯ್ತು, ಇವಾಗ 89. ಈಗ ಅದು ಡೇಟ್ ಫಿಕ್ಸ್ ಮಾಡಿಬಿಟ್ಟವ್ರೆ. ಈಗ ಸಿಗ್ತಾ ಇರೋದು 3 ದಿವಸದಿಂದ ಸಿಗ್ತದೆ, ಸ್ವಲ್ಪ ಆರಾಮಾಗೇ ಸಿಗ್ತದೆ. ಇದು ಡೇಟ್ ಫಿಕ್ಸ್ ಮಾಡಿ 15 ದಿವಸ ಆಯಿತು. ನಮ್ಮ ಗ್ರೂಪಲ್ಲಿ ಎಲ್ಲ ಇದೆ. ನಾವು ನಮ್ಮ ಗ್ರೂಪಲ್ಲಿ 600 ಆಟೋ ಇರೋದು. ಡೇಟ್ ಫಿಕ್ಸ್ ಮಾಡಿ ಒಂದು ವೀಕ್ ಆಯ್ತು. ಅದು ಮಂಗಳವಾರ ನೋಡೋಣ ಏನು ಮಾಡ್ತಾರೆ, ಏನು ಸ್ವಲ್ಪ ನಮ್ಮ ಬಾಡಿಗೆ ಗಿಡಿಗೆ ಕಟ್ಟೋಕ್ಕೆ ಏನು ಹಾಕ್ತಾರೆ ಅಂತ. ಅದು ಹಾಕಿಲ್ಲ ಅಂದ್ರೂ ಗ್ಯಾಸ್ ಬೆಲೆ ಕಮ್ಮಿ ಮಾಡಲಿ ಸಾಕು. ದುಡ್ಡೇನಾದ್ರು ಕೇಳ್ತಾ ಇದ್ದೀರಾ? ನಾವು ಏನು ಕೇಳ್ತಾ ಇಲ್ಲ, ಅವರೇ ಹೇಳ್ತಾರದು ಕುಡಿಸ್ತಾರ ಅಂತ. ಅದು ಒಬ್ರು ಆಟೋ ಅವರು ನಮ್ಮ ಗ್ರೂಪಲ್ಲಿ ನಮ್ಮ ಹೇಳ್ರು, ಒಬ್ಬರು ಹೇಳ್ತಾರೆ 15,000 ಅಂತ, ಒಬ್ಬರು ಹೇಳ್ತಾರೆ 5,000 ಅಂತ. ಅದು ಏನು ನಾವು ಆಸೆ ಇಕ್ಕಿಲ್ಲ, ಅದು ಬರೋದು ಇಲ್ಲ. ಅದು ಬಂದರೆ ನೋಡೋಣ. ಅದು